छात्रों, सभी को स्वागत। आज इस दिवस लेखिका मन्नू भंडारी जी लिखित गद्य भाग 4 एक कहानी यहूदी गद्य के बारे में जानकारी प्राप्त करेंगे। ये कहानी यहूदी मन्नू भंडारी जी लिखित अपना चित्रण, आत्मचरित्र का चित्रण, कुटुंब का विचार, माँ और बाप का विचार इसमें हम देखता है। इस गद्य में पहले मन्नू भंडारी जी लेखिका परिचय। मन्नू भंडारी जी का जन्म मध्य प्रदेश के बानोपुर गांव में 1931 ईस्वी में हुआ। ಲೇಖಕಿಯಾದಂತಹ ಮನ್ನು ಭಂಡಾರಿ ಜಿ ಇವರ ಜನ್ಮ ಮಧ್ಯಪ್ರದೇಶದ ಬಾನೋಪುರ ಎಂಬ ಒಂದು ಊರಿನಲ್ಲಿ 1931ರಲ್ಲಿ ಇವರ ಜನ್ಮವಾಯಿತು। आपकी इंटर तक की शिक्षा अजमेर शहर में हुई। ಮೊದಲು ಇವರು ಶಿಕ್ಷಣವನ್ನು ಅಜಮೇರ್ನಲ್ಲಿ ಪಡೆದರೆ, ಪ್ರಾಥಮಿಕ ಶಿಕ್ಷಣವನ್ನು काशी हिंदू विश्वविद्यालय में 1952 में हिंदी में एमए करने के बाद दिल्ली के मिरंडा हाउस कॉलेज में अध्यापन कार्य करती रही। काशी हिंदू विश्वविद्यालयದಲ್ಲಿ 1952ರಲ್ಲಿ ಹಿಂದಿಯಲ್ಲಿ ಇವರು ಎಂಎ ಪದವಿಯನ್ನು ಪಡೆದರು। ಅದಾದ ನಂತರ ದಿಲ್ಲಿಯ ಮಿರಂಡಾ ಹೌಸ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿಯೂ ಕೂಡ ಸೇವೆಯನ್ನು ಇವರು ಸಲ್ಲಿಸಿದ್ದಾರೆ। अध्यापन कार्य किया। पढ़ने के बाद ಓದಿ ಆದ ನಂತರ ಅಧ್ಯಾಪಕರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ। वहाँ से अवकाश प्राप्ति के बाद संप्रति दिल्ली में ही रहकर स्वतंत्र लेखन कर रही है। ಸ್ವತಂತ್ರವಾಗಿ ದಿಲ್ಲಿಯಲ್ಲಿ ಸ್ವತಂತ್ರ ಲೇಖನವನ್ನು ಕೂಡ ಇವರು ಮಾಡಿರೋದನ್ನು ನಾವು ಪ್ರಾರಂಭಿಸಿರೋದನ್ನು ನಾವು ಕಾಣ್ತೀವಿ। ಆಪ್ಕ ವಿವಾಹ ಪ್ರಖ್ಯಾತ ಹಿಂದಿ ಸಾಹಿತ್ಯಕಾರ ಶ್ರೀ ರಾಜೇಂದ್ರ ಯಾದವ್ ಸೇ ಹುವಾ। ಮನ್ನು ಭಂಡಾರಿ ಜಿ ಇವರ ವಿವಾಹ ಲೇಖಕರಾದಂತಹ ಸಾಹಿತ್ಯಕಾರರಾದಂತಹ ರಾಜೇಂದ್ರ ಯಾದವ್ ಇವರೊಂದಿಗೆ ವಿವಾಹ ಆಯಿತು। ಮನ್ನು ಭಂಡಾರಿ ಜಿ ಇವರ ವಿವಾಹ, ಇವರು ಕೂಡ ಸಾಹಿತ್ಯಕಾರರು। ರಾಜೇಂದ್ರ यादव से हुआ। आपकी रचनाओं में श्री मन से जुड़ी अनुभूतियों की अभिव्यक्ति देखी जा सकती है। आपकी साहित्यिक उपलब्धियों के लिए अनेक पुरस्कार प्राप्त हो चुके हैं। ಇವರು ಅನೇಕ ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ। ಯಾರು? ರಾಜೇಂದ್ರ ಯಾದವ್ अनेक साहित्य लिखा है, इसलिए नाम कमाए हैं। ಇದರಿಂದ ಇವರು ಹೆಸರನ್ನು ಗಳಿಸಿದ್ದಾರೆ। ಅನೇಕ ಪುರಸ್ಕಾರಗಳು ಕೂಡ ಇವರಿಗೆ ದೊರಕಿವೆ। ಯಾರು? ರಾಜೇಂದ್ರ ಯಾದವ್ ಇಬ್ಬರು ಕೂಡ ಸಾಹಿತ್ಯಕಾರರು। आपकी साहित्यिक उपलब्धियों के लिए मन्नू भंडारी इವರು ಅನೇಕ ಸಾಹಿತ್ಯವನ್ನು ಕೂಡ ರಚನೆ ಮಾಡಿರುವುದಕ್ಕಾಗಿ ಅನೇಕ ಪುರಸ್ಕಾರಗಳು ಕೂಡ ದೊರಕಿವೆ। ಚುಕೆ ಹೈ जिनमें भारतीय भाषा परिषद कोलकाता, राजस्थान संगीत नाटक अकादमी, उत्तर प्रदेश हिंदी संस्था के पुरस्कारों के अलावा हिंदी अकादमी का शिखर सम्मान भी शामिल है। अनेक ಅಕಾಡೆಮಿಗಳಿಂದಲೂ ಕೂಡ ಇವರಿಗೆ ಪುರಸ್ಕಾರ ದೊರಕಿದೆ। ಭಾರತೀಯ ಭಾಷಾ ಪರಿಷತ್ನಿಂದ ಪುರಸ್ಕಾರ ದೊರಕಿದೆ, ರಾಜಸ್ಥಾನ್ ಸಂಗೀತ ನಾಟಕ ಅಕಾಡೆಮಿಯಿಂದ ಪುರಸ್ಕಾರ ದೊರಕಿದೆ, ಉತ್ತರ ಪ್ರದೇಶದ ಹಿಂದಿ ಸಂಸ್ಥಾ ಇದರಿಂದಲೂ ಕೂಡ ಪುರಸ್ಕಾರ ದೊರಕಿದೆ। ಶಿಖರ್ सम्मान भी शामिल है। अनेक पुरस्कारಗಳು ಇವರಿಗೆ ದೊರಕಿದೆ। मन्नू भंडारी जी को प्राप्त हुआ है। वो अनेक कहानी संग्रह लिखे हैं। मैं हार गई, ನಾನು ಸೋತೆನು ಎಂಬ
ಕಹಾನಿಯನ್ನು ಬರೆದಿದ್ದಾರೆ. ಏಕ್ ಪ್ಲೇಟ್ ಸೈಲಾಬ್ ಯಹಿ ಸಚ್ ಹೈ, ತ್ರಿಶಂಕು, ಮೇರಿ ಪ್ರಿಯ ಕಹಾನಿಯ ಅನೇಕ ಕಹಾನಿಗಳನ್ನು ಕೂಡ ಬರೆದಿದ್ದಾರೆ. ತೀನ್ ನಿಗಾಹೋಂ ಕಿ ಏಕ ತಸ್ವೀರ್ ಆದಿ, ಹಾಗೆ ಇನ್ನೂ ಅನೇಕ ಕಹಾನಿಗಳನ್ನು ಇವರು ಬರೆದಿದ್ದಾರೆ. ಪ್ರಮುಖವಾದ ಕಹಾನಿಗಳನ್ನು ಇಲ್ಲಿ ಕೊಡಲಾಗಿದೆ. कहानियों के अलावा अनेक ಉಪನ್ಯಾಸ ಲಿಖಾ, ಕಥೆಗಳಷ್ಟೇ ಅಲ್ಲ ಅನೇಕ ಉಪನ್ಯಾಸಗಳನ್ನು ಕೂಡ ಇವರು ಬರೆದಿದ್ದಾರೆ. ಆಪ್ಕ ಬಂಡಿ, ಮಹಾಬೋಜ್, ಏಕ ಇಂಚ್ ಮುಸ್ಕಾನ್, ಸ್ವಾಮಿ ಹಾದಿ, ಇನ್ನು ಅನೇಕ ಉಪನ್ಯಾಸಗಳನ್ನು ಕೂಡ ಇವರು ಪ್ರಮುಖವಾಗಿ ಬರೆದಿದ್ದಾರೆ. ಪ್ರಸ್ತುತ ಏ ಕಹಾನಿ ಯಹುಬಿ, ಇದು ಒಂದು ಕತೆ, ಇದು ಕೂಡ ಒಂದು ಕತೆ ಎಂಬುದನ್ನು ಇಲ್ಲಿ ಬರೆದಿರುತ್ತಾ ಒಂದು ಭಂಡಾರಿ ತಮ್ಮ ಜೀವನದ ಕುರಿತಾಗಿ ಬಚ್ಪನ್ ಕ ವಿಚಾರ, ಬಾಲ್ಯ ಜೀವನ, ಬೆಳೆದು ಬಂದಂಥ ವಿಚಾರವನ್ನು, ಅವರು ಶಿಕ್ಷಣ ಪಡೆದಂಥ ವಿಚಾರವನ್ನು, ಬಾಲ್ಯಾವಸ್ಥೆಯಲ್ಲಿ ಆಟ ಆಡಿದ ಅನೇಕ ಆಟಗಳ ವಿಚಾರ, ಶೈಕ್ಷಣಿಕ ವಿಚಾರ, अपने जीवन के बारे में ಇದು ಒಂದು ಕಥೆ ಎಂಬ ಒಂದು ಹೆಸರಿನ ಮುಖಾಂತರವಾಗಿ ನಾಮಸೆ ಅಪ್ಪನ ಚಿತ್ರಣ ಇಸ್ಮೆ ಎಂಬ ದೇಖತೆ, ಅವರ ಚಿತ್ರಣವನ್ನು ನಾವು ಕಾಣ್ತೀವಿ. ಇದಕ್ಕೆ ಏ ಕಹಾನಿಯ ಹುವಿ ಆತ್ಮಕಥಾಮಿ, ಇದು ಒಂದು ಆತ್ಮಕಥೆಯಾಗಿ ಅವರ ವಿಚಾರವಾಗಿದೆ. आपने ಒಂದು ವ್ಯಕ್ತಿಯೋ और घटनाओं के बारे में लिखा है जो आपके व्यक्तित्व और साहित्यिक जीवन पर प्रभाव डालते हैं. ಇವರಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಭಾವ ಬೀರಿದಂಥ ವಿಚಾರ, ವ್ಯಕ್ತಿತ್ವ ಇದರಲ್ಲಿ ನಾವು ಕಾಣಬಹುದಾಗಿದೆ. ಗರ್ಕ ವಾತಾವರಣ, ಅವರ ಮನೆಯ ವಾತಾವರಣ, लेखिका मनु भंडारी जी का घर का वातावरण, माँ और पिता का विचार, भाई बहन का विचार, इसमें हम देखते हैं घर का वातावरण, माता पिता के स्वभाव, भाई बहन एवं सहेलियों के साथ खेल कूद, ತನ್ನ ಸಹೋದರ ಸಹೋದರಿಯರೊಂದಿಗೆ ಸ್ನೇಹಿತರೊಂದಿಗೆ ಆಟವಾಡಿದ ದಿನಗಳು ಅವೆಲ್ಲ ಇಲ್ಲಿ ವ್ಯಕ್ತಪಡಿಸಿದ್ದು ನಾವು ಕಾಣ್ತೀವಿ. ಕಹಾನಿಯ ಹುಗಿ, ಇದು ಒಂದು ಕತೆ ಎಂಬ ಈ ಗದ್ಯದಲ್ಲಿ ಪ್ರಾಧ್ಯಾಪಿಕ शीला अग्रवाल का प्रभाव 1946 और 47 में स्वतंत्रता आंदोलन में सक्रिय भूमिका संबंधित घटनाओं को मनु भंडारी जी ने इस आत्मकथा में सुंदर ढंग से प्रस्तुत किया. ಪ್ರಮುಖವಾಗಿ ಪ್ರಾಧ್ಯಾಪಿಕ शीला ಅಗರ್ವಾಲ್ ಅವರ ಪ್ರಭಾವ ಇವರ ಮೇಲೆ ಆದಂಥ ವಿಚಾರ, ಅಧ್ಯಾಪಕರಾದಂತಹ शीला ಅಗರ್ವಾಲ್ ಅವರ ಪ್ರಭಾವ ಇವರ ಮೇಲೆ ಆದಂಥದ್ದು 1946-47ರಲ್ಲಿ ಸ್ವತಂತ್ರ ಆಂದೋಲನದಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದಂಥ ವಿಚಾರ, संबंधित घटनाओं को, इನ್ನು ಅನೇಕ घटನೆಗಳ ಬಗ್ಗೆ, अनेक विचार के बारे में, अपने जीवन विचार के बारे में प्रस्तुत विचार इसमें प्रकट किया है. मनु भंडारी जी ने इस आत्मकथा में सुंदर ढंग से प्रस्तुत किया है. ಇದು ಒಂದು ಆತ್ಮಕಥೆಯಾಗಿದೆ. ಯಾವುದು? ಏಕ ಕಹಾನಿ ಯಹುಬಿ, ಇದು ಒಂದು ಕತೆ, ಮನು ಭಂಡಾರಿ ಅವರ ಒಂದು ಆತ್ಮಕಥೆಯಾಗಿದೆ, ಜೀವನ ವೃತ್ತಾಂತವಾಗಿದೆ. ಇದನ್ನು ತಿಳಿಸುವ ಉದ್ದೇಶದಿಂದ ಈ ಗದ್ಯವನ್ನು ಆಯ್ದುಕೊಳ್ಳಲಾಗಿದೆ. व्यक्तित्व निर्माण में परिवार के सदस्यों एवं गुरुजनों की अहम भूमिका को उजागर करने के उद्देश्य से इस आत्मकथा का चयन किया गया है. ಇದು ಈ ಉದ್ದೇಶ, ಈ ಆತ್ಮಕಥೆಯನ್ನು ಆಯ್ದುಕೊಳ್ಳಲಾಗಿದೆ. ಅವರ ವೃತ್ತಾಂತವನ್ನು, ಶೈಕ್ಷಣಿಕ विचार और कौटुंबिक विचार, माँ और बाप का स्वभाव का चित्रण और उसका शिक्षण का विचार, प्राध्यापिका अग्रवाल शीला अग्रवाल जी का विचार इस गद्य में व्यक्त दिया. जन्म तो मध्य प्रदेश के बानपुर गांव में थी. लेखिका मनु भंडारी जी कहा रहे, ಹೇಳ್ತಾ ಇದ್ದಾರೆ, ನನ್ನ ಜನ್ಮ ಆಯಿತು ಎಲ್ಲಿ?
ಬಾನುಪುರ್ ಎಂಬ ಒಂದು ಊರಿನಲ್ಲಿ ಆಯಿತು. ಮಧ್ಯಪ್ರದೇಶದ ಬಾನುಪುರ್ ಎಂಬ ಒಂದು ಊರಿನಲ್ಲಿ ನನ್ನ ಜನ್ಮ ಆಯಿತು ಅಂತ ಇಲ್ಲಿ ಹೇಳ್ತಾ ಇರೋದು ನಾವು ಕಾಣ. देखिए मध्य प्रदेश के बानोपुर गांव में थी, लेकिन मेरी यादों का सिलसिला शुरू होता है. ಮಧ್ಯ ಪ್ರದೇಶದ ಬಾನುಪುರ ಎಂಬ ಒಂದು ಊರಿನಲ್ಲಿ ಆಯಿತು. ಆದರೆ ಲೇಕಿನ್ ನೆನಪು ಮಾತ್ರ ಅಜ್ಮೇರ್ನಲ್ಲಿರುವಂತಹ ಬ್ರಹ್ಮಪುರಿ ಮಹಲ್ಲಿನ ಆ ವಟಾರದ ನೆನಪು ಇದೆ. ಅಲ್ಲಿ ಬೆಳೆದಂಥದ್ದು, ಅಲ್ಲಿ ಕೇಲ್ಕೂತ್ ಆಟ ಆಡಿದ ಆ ನೆನಪುಗಳು. ಜನ್ಮ ಮಾತ್ರ ಬಾನುಪುರದಲ್ಲಾಯಿತು, ಆದರೆ ನೆನಪುಗಳು ಅಜ್ಮೇರ್ಗೆ ಬ್ರಹ್ಮಪುರಿ ಮೊಹಲ್ಲಿನ ವಟಾರ, ಬ್ರಹ್ಮಪುರಿಯ ಆ ವಟಾರದ ನೆನಪು ಮಾತ್ರ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಇಲ್ಲಿ ಹೇಳ್ತಾರೆ. अजमेर के ब्रह्मपुरी मोहल्ले के उस 2 मंजिल मकान से ಬ್ರಹ್ಮಪುರಿ ಮೊಹಲ್ಲಿನಲ್ಲಿ 2 ಅಂತಸ್ತಿನ ಮನೆ ನೆನಪಲ್ಲಿ ಇದೆ. जिसकी ऊपरी मंजिल में पिताजी का साम्राज्य था. ಆ ಮೇಲಿನ 2 ಅಂತಸ್ತಿನ ಮನೆಯಲ್ಲಿ, ಮೇಲಿನ ಮನೆಯಲ್ಲಿ ತಂದೆಯವರು ಇರ್ತಾ ಇದ್ರು. ಪಿತಾಜಿ ರಾತೆ ಆ ಮನೆಯಲ್ಲಿ ತಂದೆ ಇರ್ತಾ ಇದ್ರು. जहाँ वे निहायत अव्यवस्थित ढंग से पहली बिक्री पुस्तकों, पत्रिकाओं और अखबार के बीच या तो कुछ पढ़ते रहते थे. पिताजी ने ऊपर मंजिल में ಮೇಲಿನ ಅಂತಸ್ತಿನ 2 ಅಂತಸ್ತಿನ ಮನೆಯಲ್ಲಿ ಇರ್ತಾ ಇದ್ರು. ಯಾವಾಗಲೂ ಕೂಡ ಅಲ್ಲಿ ಪುಸ್ತಕಗಳನ್ನು ಇಟ್ಕೊಂಡು ಓದ್ತಾ ಇದ್ರು, ಪತ್ರಿಕೆಗಳನ್ನು ಇಟ್ಕೊಂಡು ಓದ್ತಾ ಇದ್ರು. देखिए ಪತ್ರಿಕಾವು, ಪುಸ್ತಕ और ಅಖಬಾರ್ ಅಂದರೆ ಪತ್ರಿಕೆಗಳು. ಆ ಪತ್ರಿಕೆಗಳ ಮಧ್ಯೆ ಕುತ್ಕೊಂಡು ಬೀಚ್ ಯಾತೋ ಕೋಚ್ ಪಡ್ತೇ ರಾತೆ, ಯಾವಾಗಲೂ ಕೂಡ ಅವರು ಅಧ್ಯಯನವನ್ನು ಮಾಡ್ತಾ ಇದ್ರು. अनेक विचार के बारे में चिंता करते थे, किताब पढ़ते थे, डिक्टेशन देते रहते थे. नीचे सब भाई बहनों के साथ रहती थी. ಇದಕ್ಕೆ ಕೆಳ ಅಂತಸ್ತಿನಲ್ಲಿ ನಾವು ಸಹೋದರ ಸಹೋದರಿಯರ ಜೊತೆಯಲ್ಲಿ, ತಾಯಿ ಜೊತೆಯಲ್ಲಿ ಕೆಳ ಅಂತಸ್ತಿನಲ್ಲಿ ನಾವಿದ್ದು. ನೀಚೆ ಮಂಜಿಲ್ ಮೇ ಅವರು ऊपर में ಅಂದರೆ ಮೇಲಿನ ಓ ಮಂಜಿಲ್ ಮೇ ಪಿತಾಜಿ रहते थे. 2 ಮಂಜಿಲೆ ಮಕಾನ್, 2 ಅಂತಸ್ತಿನ ಮನೆಯಲ್ಲಿ, ಮೇಲಿನ ಮನೆಯಲ್ಲಿ ಪಿತಾಜಿ ಇರ್ತಾ ಇದ್ರು. ಅಲ್ಲಿ ಪುಸ್ತಕಗಳನ್ನು ಓದ್ತಾ ಇದ್ರು, ಪತ್ರಿಕೆಗಳನ್ನು ಇಟ್ಕೊಂಡು ಓದ್ತಾ ಇದ್ರು. ಕೆಳ ಅಂತಸ್ತಿನಲ್ಲಿ ಸಹೋದರ ಸಹೋದರಿಯರೊಂದಿಗೆ, ತಾಯಿಯೊಂದಿಗೆ ನಾವಿದ್ದು ಎಂಬುದನ್ನು ಇವರಲ್ಲಿ ಹೇಳ್ತಾರೆ. नीचे हम सब भाई बहनों के साथ रहती थी. हमारी बेपड़ी लिखी अव्यवस्थित मां, देखिए ವ್ಯಕ್ತಿತ್ವ ವಿಹೀನ, ಬೇಪಡಿಯದೆ ಓದಲಿಕ್ಕೆ ಬರಲಿಕ್ಕೆ ಬಾರದ ನಮ್ಮ ತಾಯಿಯ ಜೊತೆಯಲ್ಲಿ ನಾವು ಇದ್ದು ಎಂಬುದನ್ನು ಇಲ್ಲಿ ಹೇಳ್ತೇವೆ, ನಾವು ಕಾಣ್ತೀವಿ. ಎಲ್ಲಿ ಬ್ರಹ್ಮಪುರಿ ಮೊಹಲ್ಲೆ ಮೇ, ಅಜ್ಮೇರ್ಗೆ ಬ್ರಹ್ಮಪುರಿ ಮೊಹಲ್ಲೆಯಲ್ಲಿ 2 ಅಂತಸ್ತಿನ ಮನೆಯಲ್ಲಿ ನಾವು ಇದ್ದು. सवेरे से शाम तक सबकी इच्छाओं और पिताजी की आज्ञाओं का पालन करने के लिए सदैव तत्पर. ನಮ್ಮ ತಾಯಿ ತಂದೆಯ ಎಲ್ಲ ಆದೇಶಗಳನ್ನು ಪಾಲನೆ ಮಾಡ್ತಾ ಇದ್ರು. ಬೇಪಡಿ ಲಿಖಿ ಮಾ, ಓದಲಿಕ್ಕೆ ಬರೆಯಕ್ಕೆ ಬರಬಾರದ ನಮ್ಮ ತಾಯಿ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ. ಸಭಿಗೂ ಮದದ ಕರ್ತೀತಿ, ಸೇವಾ ಕರ್ತೀತಿ, ಎಲ್ಲರಿಗೂ ಕೂಡ ಸೇವೆಯನ್ನು ಮಾಡ್ತಾ ಇದ್ರು. ತಂದೆಯವರ ಮಾತನ್ನು ಪಾಲನೆ ಮಾಡ್ತಾ ಇದ್ರು. ಸದೈವ ತತ್ಪರ್, ಪ್ರತಿ ಕ್ಷಣದಲ್ಲೂ ಕೂಡ ಅವರು ತಯಾರಿದ್ರು. अजमेर से पहले पिताजी इंटर में थे, इंदौर में थे, जहाँ उनकी बड़ी प्रतिष्ठा थी. ಅಜ್ಮೇರ್ಗಿಂತ ಮೊದಲು ಅವರು ಇಂದೌರ್ನಲ್ಲಿದ್ದರು. ಯಾರೋ ತಂದೆಯವರು ಇಂದೌರ್ ಎಂಬ ಒಂದು ಊರಿನಲ್ಲಿದ್ದರು. ಅಲ್ಲಿ ಇವರಿಗೆ ತುಂಬ ಹೆಸರಿತ್ತು, ಪ್ರತಿಷ್ಠಾತಿ, ಸಮ್ಮಾನತ, ನಾಮತ, ನಾಮದ ಹೆಸರಿತ್ತು, ಗೌರವವಿತ್ತು. ಕಾಂಗ್ರೆಸ್ಗೆ साथ वे समाज सुधार के कामों से भी जुड़े हुए थे. ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ
ಇವರು ಸೇವೆಯನ್ನು ಸಲ್ಲಿಸ್ತಾ ಇದ್ರು. उसके साथ समाज सुधार के कामों से भी जुड़े हुए थे. ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಎಲ್ಲಿದ್ದ ಸಂದರ್ಭದಲ್ಲಿ ಭಾನುಪುರ ಇಂದೋರ್ನಲ್ಲಿದ್ದ ಸಂದರ್ಭದಲ್ಲಿ, ಅಜ್ಮೇರ್ಗಿಂತ ಮೊದಲು ಇಂದೋರ್ ಮೇತಿ ತಂದೆಯವರು ಇಂದೋರ್ನಲ್ಲಿ ಇದ್ರು. समाजता सम्मानता नामता कांग्रेस के साथ साथ वे समाज सुधार के कामों से भी जुड़े हुए थे. शिक्षा के वे केवल उपदेश ही नहीं देते थे, बल्कि उन दिनों 8-8, 10-10 विद्यार्थियों को अपने घर रखकर पढ़ाया है. समाज सेवा करते थे, समाज ಸೇವೆಯನ್ನು ಮಾಡ್ತಾ ಇದ್ರು. ಕಾಂಗ್ರೆಸ್ ಪಕ್ಷದ ಪರವಾಗಿ ಇವರು ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರು. ಅಷ್ಟೇ ಅಲ್ಲ, 8-10 ವಿದ್ಯಾರ್ಥಿಗಳನ್ನು ಛಾತ್ರೋಂಕು ವಿದ್ಯಾರ್ಥಿಯೋಂಕು ಗರ್ಮೇರಾಗ ಮನೆಯಲ್ಲಿ ಇಟ್ಕೊಂಡು ಇವರು ಶಿಕ್ಷಣವನ್ನು ಕೊಡಿಸ್ತಾ ಇದ್ರು. ಸೇವೆಯನ್ನು ನಮ್ಮ ತಂದೆ ಮಾಡ್ತಾ ಇದ್ರು. ಇಂದೋರ್ನಲ್ಲಿದ್ದ ಸಂದರ್ಭದಲ್ಲಿ ಅಜ್ಮೇರ್ ಸೇ ಪೆಹಲೆ ಇಂದೋರ್ ಮೇಲ್ ಇಂದೋರ್ನಲ್ಲಿದ್ದರು ನಮ್ಮ ತಂದೆಯಲ್ಲಿ ಇವ್ರಿಗೆ ಹೆಸರಿತ್ತು ಎಂಬುದನ್ನು लेखिका मन्नु भंडारी जी ने कहा है. बल्कि उन दिनों 8-10 विद्यार्थियों को अपने घर पर रखकर पढ़ाया है, जिनमें से एक ही तो बाद में ऊंचे ऊंचे ओदतों पर पहुंचे. ये और ಓದಿದಂತರು ಅನೇಕ ಅಧಿಕಾರಿಗಳಾಗಿ ಒಳ್ಳೊಳ್ಳೆ ಓಹದು ಅಂದರೆ ಅಧಿಕಾರಿಗಳು, ಒಳ್ಳೊಳ್ಳೆ ಆಫೀಸರ್ ಆಗಿದ್ದಾರೆ. ಅನೇಕ ಜನ ಸೇವೆಯನ್ನು ಮಾಡಿದ್ದಾರೆ. ಏ ಉನ್ಕಿ ಖುಷಹಾಲಿಕೆ ದಿನತೆ, ಆಗ ಒಳ್ಳೆ ದಿನವಾಗಿತ್ತು, ಆರ್ಥಿಕವಾಗಿ ಚೆನ್ನಾಗಿದ್ರು. ತಂದೆ ಸೇವೆ ಮಾಡ್ತಾ ಇದ್ರು. ಖುಷಹಾಲಿಕೆ ದಿನತೆ और उन दिनों उनकी दरिया दिली के चर्चे भी कम नहीं थे. एक और वे बेहद कोमल और संवेदनशील ವ್ಯಕ್ತಿ ಇದೆ. ನಮ್ಮ ತಂದೆ ಕೋಮಲ ಸ್ವಭಾವ, ಒಳ್ಳೆ ವ್ಯಕ್ತಿತ್ವ ಅವರದಾಯಿತು, ಸಂವೇದನಾಶೀಲ ವ್ಯಕ್ತಿತ್ವ ಅವರದಾಯಿತು, ಸ್ವಲ್ಪ ಕೋಪ ಇತ್ತು, ಆದರೆ ಒಳ್ಳೆ ವ್ಯಕ್ತಿತ್ವ ಅವರಲ್ಲಿ ಇತ್ತು ಎಂಬುದನ್ನು ಉಸ್ಕೆ ಪಿತಾಜಿಗೆ ಬಾರೇಮೆ ಕಹಾ ಹೈ, ತಂದೆಯ ವ್ಯಕ್ತಿತ್ವದ ಬಗ್ಗೆ ಹೇಳಿರೋ ನಾವು ಕಾಣ್ತೀವಿ. ಏಕೂರ್ವೇ ಬೇಹದ್ ಕೋಮಲ್, ಒಂದು ಕಡೆ ಅವರು ಕೋಮಲ ಸ್ವಭಾವ ಅವರದಾಯಿತು, ಮೃದು ಸ್ವಭಾವವಾಯಿತು, संवेदनशील व्यक्तित्व थे. तो दूसरी ओर बेहद क्रोधी, बेहद ಕ್ರೋಧಿ ಅಂದರೆ ಮಿತಿ ಮೀರಿದ ಕೋಪ ಇತ್ತು. ಒಂದು ಕಡೆ ಕೋಮಲ ಸ್ವಭಾವ, ಒಂದು ಕಡೆ ಕೋಪ ನಮ್ಮ ತಂದೆಯಲ್ಲಿ ಇತ್ತು ಎಂಬುದನ್ನು ನಾವು ಕಾಣ್ತೀವಿ. ಅಹಂವಾದಿ, ಅಹಂ ಎಂಬುದು ಇತ್ತು, ಅಹಂವಾದಿ थे. पर यह सब तो मैंने केवल सुना, ಇವೆಲ್ಲ ನಾನು ನೋಡಿದ್ದೆ. ಅಜ್ಮೇರಲ್ಲಿ ನಾನು ಆ ಬೆಳೆಯುವ ಸಂದರ್ಭದಲ್ಲಿ ನೋಡಿದ್ದೆ. ಭಾನುಪುರ ಆ ಗಾಮನಲ್ಲೂ ಕೂಡ ನೋಡಿದ್ದೆ. ತಂದೆಯ ಈ ಸ್ವಭಾವ ಈ ಥರ ಆಗಿತ್ತು. ಸಬ್ ತೋ ಮೈನೆ ಕೇವಲ ಸುನಾ ದೇಗ, ಅವರು ಕೇಳಿದ್ರು, ನಾನು ನೋಡಿದ್ದೇನೆ, ಕಂಡಿದ್ದೇನೆ ತಂದೆಯ ಈ ಸ್ವಭಾವವನ್ನು. ತಬ್ ತೋ ಇನ್ ಗುಣೋं के भग्नावशेष को ढोते पिताते एक बहुत बड़े आर्थिक झटके के कारण वे इंदौर से अजमेर आ गए थे. ಮೊದಲು ಆರ್ಥಿಕವಾಗಿ ಚೆನ್ನಾಗಿದೆ, ನಂತರ ಆರ್ಥಿಕ ಕೊರತೆ ಉಂಟಾಯಿತು, ಆರ್ಥಿಕ ಹೊಡೆತ ಆಯಿತು. ಆರ್ಥಿಕ झटके ಕಾರಣ, झटके ಅಂದರೆ ಹೊಡೆತದಿಂದ, ಆರ್ಥಿಕ ಸಮಸ್ಯೆಯಿಂದ ತಂದೆಯವರು ಇಂದೋರದಿಂದ ಅಜ್ಮೇರ್ಗೆ ಬಂದರು. ಮೊದಲು ಎಲ್ಲಿ ಇಂದೋರ್ನಲ್ಲಿದ್ದರು, ನಂತರ ಅಜ್ಮೇರ್ಗೆ ಬಂದರು. ಏಕೆ कारण वे इंदौर से अजमेर आ गए थे, जहां उन्होंने अपने अकेले के बलबूते और अवसर से अंग्रेजी हिंदी शब्दकोश के अधूरे काम को आगे बढ़ाना शुरू किया, जो अपनी तरह का पहला और अकेला शब्दकोश था. इसके उन्हें यश और प्रतिष्ठा तो बहुत दिया. अनेक ಶಬ್ದಕೋಶಗಳನ್ನು ಇವರು ತಯಾರು ಮಾಡ್ತಾ ಇದ್ರು,
ಸೇವೆಯನ್ನು ಮಾಡ್ತಾ ಇದ್ರು. ಆರ್ಥಿಕ ಕೊರತೆಯಿಂದ ಇವರು इंदव को छोड़कर अजमेर आते हैं, एक मास के लिए पूछता है पहले किधर थे, मन्नु भंडारी जी के पिता पहले कहाँ एल्लिದ್ರು ಮೊದಲು इंदौर में थे ಅಂತ ಬರಿಬೇಕಾದ ಒಂದು ಮಾರ್ಸಿ प्रदेश तो बहुत ही पर अर्थ नहीं और शायद गिरती आर्थिक स्थिति ने ही उनके व्यक्तित्व के सारे सकारात्मक पहलुओं में को निचोड़ना शुरू कर दिया. सिकुड़ती आर्थिक स्थिति के कारण सिकुड़ती ಬಾಳ್ತಾ ಇರುವಂತಹ ಆರ್ಥಿಕ ಕೊರತೆಯಿಂದ ಇವರು ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆರ್ಥಿಕವಾಗಿ ಚೆನ್ನಾಗಿದ್ದ ಸಂದರ್ಭದಲ್ಲಿ 8-10 ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಇವರು ಓದಿಸಿದ್ದಾರೆ. ಈ ಆರ್ಥಿಕ ಕೊರತೆಯಿಂದ ಅನೇಕ ನಾವು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. सिकुड़ती आर्थिक स्थिति के कारण और अधिक विस्फोट उनका अहम उन्हें इस बात तक की अनुमति नहीं देता था कि वे कम से कम अपने बच्चों को तो अपनी आर्थिक विवशताओं का भागीदार बनाए. नवाबी आदतें, अधूरी महत्वाकांक्षा हमेशा शीर्ष पर रहने के बाद आशिये पर सरकते चले जाने की यातना क्रोध बनकर हमेशा माँ को कंपाती तरतरती रहती थी. माँ हमारा पिताजी से डरते, ತಂದೆಗೆ ಇವರು ಸ್ವಲ್ಪ ಎದುರ್ತಾ ಇದ್ರು, ತರತರನೆ ಎದುರ್ತಾ ಇದ್ರು. ಅವರ ಆದೇಶವನ್ನು ಪಾಲನೆ ಮಾಡ್ತಾ ಇದ್ರು, ಆದರೆ ಎದುರ್ತಾ ಇದ್ರು. ಕಂಪತಿ तरतरती रहती थी हमेशा माँ को कंपती ಅಂದರೆ ಯಾವುದು ಕೂಡ ಭಯಭೀತರಾಗ್ತಾ ಇದ್ರು. ತಂದೆ ಹೇಳಿದಂಥ ಆ ವಿಚಾರಕ್ಕೆ ಇವರು ಎದುರ್ತಾ ಇದ್ರು. ಆದೇಶ ಮಾಡಿದಾಗ अपनों के आदो विश्वासघात की जाने कैसी गहरी चोटें ओगे वे जिन्होंने आंख मूंद कर सबका विश्वास करने वाले पिता को बाद के दिनों में इतना शक्की बना दिया ताकि जब तक हम लोग भी उसकी चपेट में आते ही रहते. देखिए पिताजी कोमल स्वभाव है परंतु एक और क्रोधी, ಸಿಟ್ಟು ಅವರಲ್ಲಿ ಹೇಳಿದ್ದನ್ನ ಮಾಡಿಲ್ಲ ಅಂದರೆ ಬಹಳ ಕೋಪ ಅವರಲ್ಲಿ ಬರ್ತಾ ಇತ್ತು. ಇದರಿಂದ ತಾಯಿಯವರು ಕೂಡ ತರತರನೆ ಅವರಿಗೆ ಎದುರ್ತಾ ಇದ್ರು. ಅವರ ಸೇವೆಯನ್ನು ಮಾಡ್ತಾ ಇದ್ರು. ತಾಯಿ ನಮ್ಮ ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಓದಲಿಕ್ಕೆ ಬರೆಯೋಕ್ಕೆ ಬರಬಾರದು ನಮ್ಮ ತಾಯಿಯವರು ಯಾವಾಗಲೂ ಕೂಡ ಸೇವೆ ಮಾಡಲಿಕ್ಕೆ ತಯಾರಿದ್ರು ಎಂಬುದನ್ನು ಇಲ್ಲಿ लेखिका मन्नु भंडारी जी ने अपना माँ और पिताजी का गुण स्वभाव के बारे में इसमें बताया है. पर यह पितृगाथा मैं इसलिए नहीं गा रही कि ನಾನು ಪಿತೃವನ್ನ ಆರೋಪ ಮಾಡ್ತಾ ಇಲ್ಲ, ಇದರಲ್ಲಿ ಇರುವ ವಿಚಾರವನ್ನ ನನ್ನ ಕತೆ ಏಕ ಕಹಾನಿಯ ಹೋಗಿ ಇದು ಒಂದು ಕತೆ ಎಂಬ ಇದರಲ್ಲಿ ನಾನು ಹೇಳ್ತಾ ಈ ತಂದೆಯವರ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. पितृघातमय इसलिए नहीं गा रही कि मुझे उनका गौरव गाना करना है. ಅವರ ಬಗ್ಗೆ ನನಗೆ ಗೌರವವಿದೆ, ನಾನು ತಂದೆ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. बल्कि मैं तो यह देखना चाहती हूँ कि उनके व्यक्तित्व की कौन सी खूबी और कामियाँ मेरे व्यक्तित्व के ताने बाने में गुंती हुई है या कि अनचाहे उनके व्यवहार ने मेरे भीतर के ग्रंथियों को जन्म दे दिया. मैं काली हूँ, बचपन में दुबली और मरियल भी थी. देखिए बचपन बाल्यदल्लि नानु दुबली ಬಹಳ ದುರ್ಬಲವಾಗಿ ಪತಲಿ ಬಹಳ ವೀಕ್ ಆಗಿದ್ದೆ. गोरा रंग पिताजी की कमजोरी थी, सो बचपन में मुझसे 2 साल बड़ी खूब गोरी स्वभाव और अमसमुखी बहन सुशीला से हर बात में तुलना और फिर उसकी प्रशंसा ने ही. देखिए ನನಗಿಂತ 2 ವರ್ಷ
ಹಿರಿಯವಳಾದಂಥ ನಮ್ಮ ಅಕ್ಕ ಕೂಡ ಇದ್ದಳು. ಯಾರೋ ಸುಶೀಲ, ನೋಡಲಿಕ್ಕೆ ಸುಂದರವಾಯಿತು, ಗೋರಿದೆ ಬಿಳಿಯ ಬಣ್ಣಕ್ಕೆ ಸುಂದರವಾದಂಥ ನಮ್ಮ ಅಕ್ಕ 2 ವರ್ಷ ನನಗಿಂತ ಹಿರಿಯವಳಿದ್ಲು. ಸುಶೀಲಾ ಸೆ ಹರ್ ಬಾತ್ ಮೇ ತುಲನಾ ಅವರು ಫಿರ್ ಉಸ್ಕಿ ಪ್ರಶಂಸಾನೇ ಹಿ, ಯಾವುದು ಕೂಡ ಅವರನ್ನು ಹೊಗಳ್ತಾ ಇದ್ರು. ಪಿತಾಜಿ ತಾರೀಫ್ ಕರ್ತೆ ಥೆ, ಕ್ಯಾ ಮೇರೆ ಭೀತರ ಇಸೆ गहरे हीन भाव की ग्रंथि पैदा नहीं कर दिया कि नाम सम्मान और प्रतिष्ठा पाने के बावजूद आज तक मैं उससे उबर नहीं पाई. मेरा बहन को तारीफ करती. ನನಗೆ 2 ವರ್ಷ ಹಿರಿಯವರಾದಂಥ ಸುಶೀಲ ನಮ್ಮ ಅಕ್ಕ ಇವರನ್ನು ಹೊಗಳ್ತಾ ಇದ್ರು. ನಾನು ಎಲ್ಲರಿಗಿಂತ ಕಿರಿಯವಳಾಗಿದ್ದೆ. यारो मनु भंडारी आखिरी बेटी थी. आज भी परिचय करवाते समय जब कोई कुछ विशेषता लगाकर मेरे लेखकीय उपलब्धियों का जिक्र करने लगता है तो मैं संकोच से सिमट ही नहीं जाती, बल्कि गढ़ने को हो जाती हूँ. ಆಗ ಸ್ವಲ್ಪ ಅಂಜಿಕೆ ಸ್ವಭಾವ ನನ್ನಲ್ಲಿ, ಲಜ್ಜಾ करती थी, ನಾಚಿಕೆ ಸ್ವಭಾವವಿತ್ತು. ಹಾಗಾಗಿ ತಂದೆಯವರ ಹತ್ರ ಬಂದು ನಾನೇನು ಕೂಡ ಕೇಳ್ತಾ ಇರಲಿಲ್ಲ. ನಮ್ಮ ಅಕ್ಕ ನನಗೆ 2 ವರ್ಷಕ್ಕಿಂತ ಹಿರಿಯವಳಾದಂಥ ನಮ್ಮ ಅಕ್ಕ ಅವರನ್ನು ಹೊಗಳ್ತಾ ಇದ್ರು, ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ರು. शायद अचेतन की किसी परत के नीचे दबी इसी हीन भावना के चलते मैं अपनी किसी भी उपलब्धि पर भरोसा नहीं कर पाती. सब कुछ मुझे तुक्का ये लगता है. पिताजी के जिस शक्ति स्वभाव पर मैं कभी बनना चाहती थी, आज एकाएक अपने खंडित विश्वासों की व्यथा के नीचे मुझे उनके शक्ति स्वभाव की झलक ही दिखाई देती है. बहुत अपनों के हाथों विश्वासघाती की गहरी व्यथा से उपज शक. पहले मैं चिंता करती, मतलब ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಅಕ್ಕನಿಗೆಲ್ಲ ವಿಚಾರ ಹೇಳ್ತಾರೆ, ನನಗೆ ಹೇಳೋದಿಲ್ಲ, ಅವರನ್ನು ಹೊಗಳ್ತಾರೆ ಅಂತ ಆದರೆ ನಾನು ಅಂದ್ಕೊತಾ ಇದ್ದೆ. ಆದರೆ ಅವರಲ್ಲಿ ತಂದೆಯವರು ಒಳ್ಳೆಯ ಸ್ವಭಾವವಿತ್ತು, ನನ್ನಲ್ಲಿ ಅಂಜಿಕೆ ಸ್ವಭಾವವಿತ್ತು. ಹಾಗಾಗಿ ನಾನು ಅವರ ಹತ್ರ ಏನನ್ನು ಕೂಡ विचारता इरलिल्ला. होश संभालने के बाद से ही जिन पिताजी से किसी न किसी बात पर हमेशा मेरी टक्कर ही चलती रही, वे तो ना जाने कितने रूपों में मुझमें हैं. कहीं कुंटाओं के रूप में, कहीं प्रतिक्रिया के रूप में, तो कहीं प्रतिचाए के रूप में. केवल बाहरी भिन्नता के आधार पर अपनी परंपरा और पीढ़ियों को नकारने वालों को क्या सचमुच इस बात का बिल्कुल एहसास नहीं होता कि उनका आसन अतिथि किस कदर उनके भीतर जड़ जमाए बैठा रहता है. समय का प्रवाह भले हमें दूसरी दिशाओं में बहा कर ले जाए, स्थितियों का दबाव भले ही हमारा रूप बदल दे, हमें पूरी तरह उससे मुक्त तो नहीं ही कर सकता. पहले मैं ना लज्जा करती थी, बाद में पिताजी के साथ अच्छी तरह बातचीत करते थे, विचार के बारे में मैं पूछते थे, अनेक विचारಗಳ ಬಗ್ಗೆ ಕೇಳ್ತಾ ಇದ್ದೆ. ನಂತರ ತನ್ನ ಸಹೋದರಿಯ ಜೊತೆಯಲ್ಲೂ ಕೂಡ ಸೇರಿಕೊಂಡು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ತಂದೆಯವರು ಅನೇಕ ವಿಚಾರಗಳನ್ನು ನಮಗೆ ತಿಳಿಸ್ತಾ ಇದ್ರು. ಈ ಥರ ನಾನು ಬೆಳೀತಾ ಬಂದೆ ಎಂಬುದನ್ನು लेखिका मनु भंडारी जी ने इसमें अपना भाई सुशीला और पिताजी का विचार इसमें व्यक्त किया है. पिता के ठीक विपरीत थी. ಅವರಲ್ಲಿ ಸ್ವಲ್ಪ ಸಿಟ್ಟು ಸ್ವಭಾವ ಇತ್ತು, ಗುಸ್ಸಾ ಜಲ್ದಿ ಆಗ, ಕೋಪ ಜಲ್ದಿ ಬರ್ತಾ ಇತ್ತು. ಅದರಿಂದ ಅವರ ಹತ್ರ ಮಾತಾಡಿ ಭಯ ಆಗ್ತಾ ಇತ್ತು.
ವಿಚಾರಗಳನ್ನು ಕೇಳಲಿಕ್ಕೆ ಭಯ ಆಗ್ತಾ ಇತ್ತು ಎಂಬುದನ್ನು ಇಲ್ಲಿ ಹೇಳಿರೋದು ನಾವು ಕಾಣ್ತೀವಿ. ಪಿತಾ ಕೆ ಟೇಕೋ ವಿಪರೀತ ದಿ हमारी बेपढ़े लिखी की माँ धरती से कुछ ज़्यादा ही ಧೈರ್ಯ. ನಮ್ಮ ತಾಯಿ ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲಿಲ್ಲ, ಆದರೆ ಭೂಮಿ ತಾಯಿಯಷ್ಟು ಸಮಾಧಾನ ಧೈರ್ಯ ಇತ್ತು ಎಂಬುದನ್ನು ಇಲ್ಲಿ ನಾವು ಕಾಣ್ತೀವಿ. ज़्यादा ही ಧೈರ್ಯ और सहनशील व्यक्तित्व ಅವರದಾಯಿತು. शायद उन्होंने पिताजी की ज्यादती को अपना प्राप्त और बच्चों की हर उचित अनुचित फरमाइश और जिद को अपना कर्ज समझकर बड़े सहज भाव से स्वीकार करती थी. ನಮ್ಮ ಎಲ್ಲ ಸೇವೆಯನ್ನು ತಾಯಿ ಮಾಡ್ತಾ ಇದ್ರು. ಸಹೋದರ ಸಹೋದರಿಯರ ಸೇವೆಯನ್ನು ತಾಯಿ ಮಾಡ್ತಾ ಇದ್ರು. ತಂದೆ ಆದೇಶವನ್ನು ಪಾಲನೆ ಮಾಡ್ತಾ ಇದ್ರು. ಅದು ಓದಲಿಕ್ಕೆ ಬರಲಿಕ್ಕೆ ಬರ್ತಾ ಇರಲ್ಲ. ಅವರಲ್ಲಿ ಭೂಮಿ ತಾಯಿ ಥರ ಸಹನಶೀಲತೆ ಧೈರ್ಯ ನಮ್ಮ ತಾಯಿಯಲ್ಲಿ ಇತ್ತು ಎಂಬುದನ್ನು ಇಲ್ಲಿ लेखिक मनु भंडारी जी ने कहा है, उन्होंने जिंदगी भर अपने लिए कुछ मांग नहीं. ನಮ್ಮ ತಾಯಿಯವರು ಜೀವನ ಪರ್ಯಂತ ಇಂಥದ್ದು ಬೇಕು ಅಂತ ಕೇಳಿದವರಲ್ಲ. ತಂದೆಯದು ಒಂದು ಇಂಥದ್ದು ಬೇಕು, ಇಂಥ ವಸ್ತು ಬೇಕು ಅಂತ ಕೇಳಿದವರಲ್ಲ. ಅದಕ್ಕೆ ಜಿಂದಗಿ ಭರ್ अपने लिए कुछ मांगा नहीं. ಏನೋ ಕೂಡ ಅವರು ಕೇಳಿಲ್ಲ. ಚಾಹ नहीं, ಯಾವುದೇ ಬಯಕೆಯನ್ನು ಅವ್ರು ಹೇಳ್ಕೊಂಡಿಲ್ಲ. ಕೇವಲ ದಿಯಾ ಈ ದಿಯಾ, ಬರೀ ಕೊಡುವುದೇ ಆಗಿತ್ತು, ತಗೊಳ್ಳೋದು ಅವ್ರು ಆಗಿರಲಿಲ್ಲ. ಸೇವೆ ಮಾಡೋದೇ ಆಗಿತ್ತು. ನಮಗೆಲ್ಲ ತಂದೆಯವರೇ ಸೇವೆ ಮಾಡೋದಾಗಿತ್ತು. ಅಂತ ಒಳ್ಳೆ ವ್ಯಕ್ತಿತ್ವ ನಮ್ಮ ತಾಯಿಯ ವ್ಯಕ್ತಿತ್ವ ಆಗಿತ್ತು. हम भाई बहनों का सारा लगाव शायद सहानुभूति से उपजा. माँ के साथ था ಸಹನ ವ್ಯಕ್ತಿತ್ವ ಅವರಲ್ಲಿತ್ತು, ಸಹಾನುಭೂತಿ ಅವರಲ್ಲಿತ್ತು ನಮ್ಮ ತಾಯಿಯಲ್ಲಿ. ಸಾಧತ ಲಗೆ ನಿಹಾಯತ್ ಅಧಿಕ ಬಹುತೊಂದು ಬಹಳಷ್ಟು. असहाय मजबूरी में लिपटा उनका यह त्याग कभी मेरा आदर्श नहीं बन सका. उनका त्याग ना उनकी सहिष्णुता. ಅವರ ಬಗ್ಗೆ ಎಷ್ಟೇ ಅವರ ತ್ಯಾಗ, ಸಹಿಷ್ಣುತೆ, ವ್ಯಕ್ತಿತ್ವ, ಅವರ ಉದಾರತೆ, ಸಹನಶೀಲ ವ್ಯಕ್ತಿತ್ವ ಇಷ್ಟು ನಮ್ಮ ತಾಯಿಯಲ್ಲಿತ್ತು, ಒಳ್ಳೆ ಗುಣವಾಗಿತ್ತು. ಖೈರ್ ಜೋ ಬಿ ಹೋ अब यह पैतृक पुराण यही समाप्त कर अपने पर लौटती हो. देखिए ನಮ್ಮ ತಂದೆಯಲ್ಲಿ एक और गुस्सा, एक और ಕೋಮಲ್ ಸ್ವಭಾವ, ಒಂದು ಕಡೆ ಮೃದುವಾದ ಸ್ವಭಾವ ತಂದೆಯವರು, ಇನ್ನೊಂದು ವ್ಯಕ್ತಿತ್ವ ಕೋಪ ಅವರಲ್ಲಿ ಇತ್ತು. ತಾಯಿಯಲ್ಲಿ ಸಹನಶೀಲ ವ್ಯಕ್ತಿತ್ವ, ಓದಲಿಕ್ಕೆ ಬರೆಯದ ತಾಯಿ, ಅವರಲ್ಲಿ ತುಂಬ ಒಳ್ಳೆಯ ಗುಣ ಇತ್ತು, ಸ್ವಭಾವ ಇತ್ತು ಎಂಬುದನ್ನು ಇಲ್ಲಿ अपना लेखिका ने अपना माँ और पिताजी के बारे में, उसका गुण स्वभाव के बारे में इस गद्य में बताया है. अगले क्लास में अपना विचार के बारे में, ನಂತರ ನೆಕ್ಸ್ಟ್ ತರಗತಿಯಲ್ಲಿ ಮುಂದೆ ತಮ್ಮ ವಿಚಾರದ ಬಗ್ಗೆ ಇಲ್ಲಿ ವ್ಯಕ್ತಪಡಿಸಿರೋದು ನಾವು ಕಾಣಬಹುದಾಗಿದೆ. छात्रों अच्छी तरह पढ़िए. अगले क्लास में जानकारी प्राप्त करेंगे. धन्यवाद.